ಇವರ ಹೆಸರು ಸತ್ಯನಾರಾಯಣ ನಂದಲಾಲ್ ಲುವಾಲ್ ಅಂತ ಹೇಳ್ಕೊಂಡು ಇದೇ 28 ವರ್ಷದ ಹಿಂದೆ ದಿಕ್ಕು ತೋಚದೆ ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ಕೊಂಡು ಜೀವನ ಕಳೆದಂತಹ ಈ ವ್ಯಕ್ತಿ ಇವತ್ತಿನ ಕಾಲಕ್ಕೆ 34,000 ಕೋಟಿ ಬೆಲೆ ಬಾಳ್ತಕ್ಕಂಥ ಕಂಪನಿಯನ್ನ ಕಟ್ಟಿ ನಿಲ್ಲಿಸಿದ್ದಾರೆ. ಇವರ ಜೊತೆಗೇನೆ ಕಳೆದ ಒಂದು ವರ್ಷದಲ್ಲಿ ಮೋರ್ ದೆನ್ 33% ರಿಟರ್ನ್ ಕೊಡ್ತಕ್ಕಂತಹ ಬಿಸ್ನೆಸ್ ಕೂಡ ಇದಾಗಿರುತ್ತೆ. ಎಸ್, ನಾನು ಮಾತಾಡ್ತಾ ಇರತಕ್ಕಂಥದ್ದು ಸೋಲಾರ್ ಇಂಡಸ್ಟ್ರೀಸ್ ಅಂತ ಹೇಳ್ಕೊಂಡು ಇಡೀ ಎಕ್ಸ್ಪೋರ್ಟ್ಸ್ ಗಳ ಪ್ರಕಾರ ಅಂತ ಹೇಳೋದಾದ್ರೆ ಎಕ್ಸ್ಪ್ಲೋಸಿವ್ ಇಂಡಸ್ಟ್ರಿಲಿ 70% ಮಾರ್ಕೆಟ್ ಶೇರ್ ನ ತಂದಾಗಿಸ್ಕೊಳ್ಳೋದ್ರ ಮೂಲಕ ಇವತ್ತಿನ ಮಟ್ಟಿಗೆ ಈ ಕಂಪನಿ ಮೊನೋಪೊಲಿಸ್ ಅಥವಾ ಬೇಸಿಕಲಿ ಏಕಸ್ವಾಮ್ಯತೆ ಹೊಂದಿರತಕ್ಕಂತಹ ಬಿಸ್ನೆಸ್ ಆಗಿದೆ. ಅಷ್ಟೇ ಅಲ್ಲ, ಡೊಮೆಸ್ಟಿಕ್ ಎಕ್ಸ್ಪ್ಲೋಸಿವ್ ಇಂಡಸ್ಟ್ರಿ ಬೇಸಿಕಲಿ ಡಿಫೆನ್ಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡತಕ್ಕಂಥ ಇಂಡಸ್ಟ್ರಿಯಲ್ಲಿ 30% ಮಾರ್ಕೆಟ್ ಶೇರ್ ಅನ್ನು ಕೂಡ ಈ ಕಂಪನಿ ತನ್ನದಾಗಿಸ್ಕೊಂಡಿರುತ್ತೆ. ವೆಲ್, ಇವತ್ತಿನ ವಿಡಿಯೋ ಮೂಲಕ ಈ ಕಂಪನಿಯ ಓವರ್ ವ್ಯೂ, ಕಂಪನಿಯ ಬಿಸ್ನೆಸ್ ಮಾಡೆಲ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇವರ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿ ನೋಡೋಣ. ಇವರ ಸದ್ಯದ ಮಟ್ಟಿಗೆ ಇರತಕ್ಕಂಥ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇವರ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ, ಹಾಗೆ ಕೀ ರಿಸ್ಕ್ ಇರಬಹುದು, ಇವರ ಮೇಜರ್ ಚಾಲೆಂಜಸ್ ಗಳನ್ನ ಏನೆಲ್ಲ ಫೇಸ್ ಮಾಡಬಹುದು, ಇವರ ಫೈನಾನ್ಷಿಯಲ್ಸ್ ಪಿಯರ್ ಕಂಪ್ಯಾರಿಸನ್ ಅಂದ್ರೆ ಇವರ ಕಾಂಪಿಟೇಟರ್ಸ್ ಗಳ ಜೊತೆ ಸ್ಟಾಕಿನ ಪರ್ಫಾರ್ಮೆನ್ಸ್ ನ ಕಂಪ್ಯಾರಿಸನ್ ಮಾಡಿ ನೋಡೋಣ. ಹಾಗೆ ಫ್ಯೂಚರ್ ಔಟ್ಲುಕ್ ಯಾವ ರೀತಿ ಇದೆ, ಬೇರೆ ಬೇರೆ ಆಸ್ಪೆಕ್ಟ್ಸ್ ಅನ್ನ ಕನ್ಸಿಡರ್ ಮಾಡೋದ್ರ ಮೂಲಕ ಅನ್ನೋದನ್ನ ಈ ವಿಡಿಯೋ ಮೂಲಕ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ಸುಮಾರು ಎಫರ್ಟ್ ಅನ್ನ ಹಾಕ್ತಾ ಇದೀವಿ ಈ ರೀತಿಯಂತ ವಿಷಯಗಳನ್ನ ಕನ್ನಡದಲ್ಲಿ ನಿಮ್ಮವರೆಗೂ ತಲುಪಿಸಲಿಕ್ಕೆ. ಬಟ್ ನಿಮ್ಮ ಸಪೋರ್ಟ್ ಕೂಡ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೇನಕ್ಕೆ ವೇಟ್ ಮಾಡೋದು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಇವತ್ತಿನ ವಿಡಿಯೋದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ 1995ರಲ್ಲಿ. ಸತ್ಯನಾರಾಯಣ ಅಂತಕ್ಕಂತಹ ಈ ವ್ಯಕ್ತಿ ಏನಿದಾರೋ, ನಾನು ಹೇಳಿದೆ ತುಂಬಾ ಒಂದು ಕಷ್ಟದ ಪರಿಸ್ಥಿತಿ ನೋಡಿ ಬಂದಂತಹ ವ್ಯಕ್ತಿ ಇವರಾಗಿದ್ರು. ಇನ್ಫ್ಯಾಕ್ಟ್ ಕೆಲವೊಂದಿಷ್ಟು ಕಡೆ ಇವರು ಮೆನ್ಷನ್ ಕೂಡ ಮಾಡ್ತಾರೆ, ಇವರು ರೈಲ್ವೆ ಸ್ಟೇಷನ್ ಅಲ್ಲಿ ಕಾಲ ಕಳಿತಕ್ಕಂತಹ ಸಿಚುವೇಶನ್ಸ್ಗಳು ಕೂಡ ಇವರಿಗೆ ಇತ್ತು ಅವತ್ತಿನ ಕಾಲಕ್ಕೆ. ಸೊ ಇವತ್ತಿನ ಕಾಲಕ್ಕೆ ಇವರು 34,000 ಕೋಟಿ ಬಿಸ್ನೆಸ್ ಬೆಲೆ ಬಾಳ್ತಕ್ಕಂತಹ ಒಂದು ಬಿಸ್ನೆಸ್ ಅನ್ನ ಕಟ್ಟಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ವಾವ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಇವತ್ತಿನ ಕಾಲಕ್ಕೆ ಸತ್ಯನಾರಾಯಣ ಅವರು ಕಂಪನಿಯ ಚೇರ್ಮನ್ ಹಾಗೆ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಮಗನಾಗಿರತಕ್ಕಂತಹ ಮನೀಶ್ ನುವಾಲ್ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೆ ಸಿಇಒ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೋ ಫಾರ್ ಕಂಪನಿ ಪ್ರಪಂಚದಾದ್ಯಂತ ನೋಡ್ತೀವಿ ಅಂತಂದ್ರೆ 35 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳು ಹಾಗೆ 75 ಡಿಫರೆಂಟ್ ದೇಶಗಳಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಹಾಗೆ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಇವರಿಗೆ ಬರ್ತಾ ಇರತಕ್ಕಂತ ಬಿಸ್ನೆಸ್ ರೆವಿನ್ಯೂ ಅಲ್ಲಿ 15% ರೆವಿನ್ಯೂ ಕೋಲ್ ಇಂಡಿಯಾದಿಂದ ಬರ್ತಾ ಇರುತ್ತೆ. ಇದನ್ನ ಬಿಟ್ಟು 20% ಸಿಐಎಲ್ ಹಾಗೆ ರೆಸ್ಟ್ ಇರತಕ್ಕಂತಹ ಮಿಕ್ಕಿರತಕ್ಕಂತಹ ರೆವಿನ್ಯೂ ಬಂದು ಇನ್ಸ್ಟಿಟ್ಯೂಷನಲ್ ಕ್ಲೈಂಟ್ಸ್ ಇಂದ ಬರ್ತಾ ಇರುತ್ತೆ. 20% ಹೌಸಿಂಗ್ ಅಂಡ್ ಇನ್ಫ್ರಾ ಸೆಕ್ಟರ್ ಇಂದ ಬರ್ತಾ ಇರುತ್ತೆ. 6% ಡಿಫೆನ್ಸ್ ಹಾಗೆ ಮೇಜರ್ ಚಂಕ್ ಇವ್ರಿಗೆ ಬರ್ತಾ ಇರತಕ್ಕಂಥದ್ದು ಇವತ್ತಿನ ಮಟ್ಟಿಗೆ ಇವ್ರು ಮಾಡ್ತಾ ಇರತಕ್ಕಂಥ ಎಕ್ಸ್ಪೋರ್ಟ್ಸ್ ಗಳಿಂದ ಬರ್ತಾ ಇದೆ 38% ಅಂತ ಹೇಳ್ಬೋದು. ಸೊ ಇವಾಗ ಹುಟ್ಟತಕ್ಕಂಥ ಆಬ್ವಿಯಸ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಎಲ್ಲಾ ಸರಿ ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್ ಅಂದ್ರೆ ಏನಪ್ಪಾ, ಏನ್ ಎಕ್ಸಾಕ್ಟ್ಲಿ ಇವ್ರು ಮಾಡ್ತಕ್ಕಂಥದ್ದು ಬಿಸ್ನೆಸ್ ಮಾಡಲ್ ಯಾವ ರೀತಿ ಇವ್ರು ಕೆಲಸ ಮಾಡುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಇವಾಗ. ಸೊ ಬೇಸಿಕಲಿ ನಾನು ಹೇಳಿದೆ ಇವರ ಎಂಟೈರ್ ಬಿಸ್ನೆಸ್ ಮಾಡೆಲ್ ಪ್ರಕಾರ 3 ಮೇಜರ್ ಸೆಗ್ಮೆಂಟ್ ಗಳನ್ನ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಎಕ್ಸ್ಪ್ಲೋಸಿವ್ಸ್, ಇನಿಷಿಯೇಟಿಂಗ್ ಸಿಸ್ಟಮ್ಸ್ ಗಳು ಹಾಗೆ ಡಿಫೆನ್ಸ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ವೆಲ್, ಇವರ ಪ್ರಾಡಕ್ಟ್ ವೈಸ್ ರೆವಿನ್ಯೂ ಮಿಕ್ಸ್ ಅನ್ನ ನೋಡ್ತೀವಿ ಅಂತಂದ್ರೆ ನಾವು 76% ರೀಸೆಂಟ್ ದಿನಗಳಲ್ಲಿ ಇವರಿಗೆ ಎಕ್ಸ್ಪ್ಲೋಸಿವ್ಸ್ ಇಂದ ಬರ್ತಾ ಇರುತ್ತೆ. ಇನ್ನು 15% ಇನಿಷಿಯೇಟಿಂಗ್ ಸಿಸ್ಟಮ್ಸ್ ಇಂದ ಹಾಗೆ ಡಿಫೆನ್ಸ್ ಇಂದ 9% ರೆವಿನ್ಯೂ ಇವರಿಗೆ ಬರ್ತಾ ಇರುತ್ತೆ. ನೀವು ನೋಡ್ತಾ ಇರಬಹುದು ಓವರ್ ಆಲ್ ಇದನ್ನ 2021 ಕಂಪೇರ್ ಮಾಡ್ತೀವಿ ಅಂತ ಅಂದ್ರೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗಿದೆ 1% ವೆರಿ ಇನಿಷಿಯೇಟಿಂಗ್ ಸಿಸ್ಟಮ್ಸ್ ಅಲ್ಲಿ ಇವ್ರದ್ದು 5% ರೆವಿನ್ಯೂ ಡ್ರಾಪ್ ಆಗಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಮೆಜಾರಿಟಿ ಆಫ್ ದ ರೆವಿನ್ಯೂ ಇವತ್ತಿನ ಮಟ್ಟಿಗೆ ಬರ್ತಾ ಇರತಕ್ಕಂಥದ್ದು ಎಕ್ಸ್ಪ್ಲೋಸಿವ್ ಸೆಗ್ಮೆಂಟ್ ಇಂದ. ಸೊ ಬೇಸಿಕಲಿ ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್ಸ್ ಯೂಸ್ ಆಗ್ತಕ್ಕಂಥದ್ದು ಇವತ್ತಿನ ಮಟ್ಟಿಗೆ ಮೈನಿಂಗ್ ಅಲ್ಲಿ ಡೆಫಿನೆಟ್ಲಿ ನೀವು ಆಲ್ರೆಡಿ ಗೆಸ್ ಮಾಡಿರಬಹುದು ಅದನ್ನ. ಅಟ್ ದ ಸೇಮ್ ಟೈಮ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಇದೆ, ಓಲ್ಡ್ ಬಿಲ್ಡಿಂಗ್, ಅದನ್ನ ತೆಗಿಬೇಕು ಅಂತ ಕೋರ್ಟ್ ಆರ್ಡರ್ ಮಾಡಿದ್ರೆ ಆಟೋಮೆಟಿಕಲಿ ಅದನ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಕಳೆದ ವರ್ಷದಲ್ಲಿ ನೋಯ್ಡಾ ಟ್ವಿನ್ ಟವರ್ ಅನ್ನ ಡೆಮಾಲಿಷ್ ಮಾಡಲಿಕ್ಕೆ ಕೋರ್ಟ್ ಆರ್ಡರ್ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್. 3700 kg ಅಷ್ಟು ಎಕ್ಸ್ಪ್ಲೋಸಿವ್ ನ ಯೂಸ್ ಮಾಡೋದ್ರ ಮೂಲಕ ಇದನ್ನ ಡೆಮಾಲಿಷ್ ಮಾಡಲಾಯಿತು. ಸೊ ಬೇಸಿಕಲಿ 40 ಫ್ಲೋರ್ಗಳು ಇರತಕ್ಕಂತಹ ಬಿಲ್ಡಿಂಗ್ ಇದಾಗಿತ್ತು, ಬರೀ 9 ಸೆಕೆಂಡ್ ಅಲ್ಲಿ ಫಿನಿಶ್ ಮಾಡಿದ್ರು ಈ ಎಂಟೈರ್ ಬಿಲ್ಡಿಂಗ್ ನ ಡೆಮಾಲಿಷನ್. ಬರೀ ಕನ್ಸ್ಟ್ರಕ್ಷನ್ ಅಷ್ಟೇ ಅಲ್ಲ, ಇವನ್ ಮೈನಿಂಗ್ ಅಲ್ಲೂ ಕೂಡ ತುಂಬಾನೇ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಈ ರೀತಿಯಾದಂತಹ ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್. ಸೊ ಬಹುಶಃ ಇದೇ ಕಾರಣಕ್ಕೇನೆ ಅನ್ಸುತ್ತೆ ಕೋಲ್ ಇಂಡಿಯಾ ಇವತ್ತಿನ ಮಟ್ಟಿಗೆ 15% ಬಿಸ್ನೆಸ್ ಅನ್ನ ಈ ಕಂಪನಿಗೆ ಕೊಡ್ತಾ ಇರತಕ್ಕಂಥದ್ದು. ಸೊ ಇಲ್ಲಿ ನೋಡ್ತಾ ಇರೋ ಹಾಗೆ ಮೈನಿಂಗ್ ಇರಬಹುದು, ರೋಡ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಇರಬಹುದು, ವೆಲ್ ಸಿಂಕಿಂಗ್ ಇರಬಹುದು, ಹೌಸಿಂಗ್, ಹೈಡ್ರೋ ಪ್ರಾಜೆಕ್ಟ್ಸ್, ಸುಮಾರು ರೀತಿಯಾದಂತಹ ಮೇಜರ್ ಆಕ್ಟಿವಿಟೀಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್ಸ್ ಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಇವಾಗ ಈ ಕಂಪನಿಯ ಎರಡನೆಯ ಸೆಗ್ಮೆಂಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇನಿಷಿಯೇಟಿಂಗ್ ಸಿಸ್ಟಮ್ಸ್ ಅಂತ ಹೇಳ್ತಾರೆ. ಇದು ಕೂಡ ಈ ಎಕ್ಸ್ಪ್ಲೋಸಿವ್ಸ್ ಗೆ ಸಂಬಂಧಪಟ್ಟಿರತಕ್ಕಂಥದ್ದಾಗಿರುತ್ತೆ. ಬಿಕಾಸ್ ಎಕ್ಸ್ಪ್ಲೋಸಿವ್ಸ್ ಅನ್ನೋದೇನಿದೆಯೋ ಸೇಫೆಸ್ಟ್ ವೇದಲ್ಲಿ ಪ್ರಾಪರ್ ವೇದಲ್ಲಿ ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಂತಂದ್ರೆ ಇದರಿಂದ ಸುಮಾರು ಹಾನಿಗಳು ಉಂಟಾಗುತ್ತೆ. ಸೊ ಹಾಗಾಗಿ ಟೈಮಿಂಗ್ ಏನಿದೆಯೋ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪಾತ್ರ ವಹಿಸುತ್ತೆ ಇಲ್ಲಿ. ಸೊ ಬೇಸಿಕಲಿ ಟೈಮಿಂಗ್ ಗೆ ಹಾಗೆ ಯಾವ ಸೀರೀಸ್ ಅಲ್ಲಿ ಅದು ಎಕ್ಸ್ಪ್ಲೋಡ್ ಆಗಬೇಕು ಇದೆಲ್ಲದಕ್ಕೂ ಕೂಡ ಒಂದು ಪ್ರೋಗ್ರಾಮಿಂಗ್ ವೇದಲ್ಲಿ
ನಲ್ಲಿ ಇದನ್ನ ಮ್ಯಾನೇಜ್ ಮಾಡ್ತಾರೆ. ಇಲ್ಲೇನೆ ಇನಿಷಿಯೇಟಿಂಗ್ ಸಿಸ್ಟಮ್ಸ್ ಗಳು ಬರ್ತಕ್ಕಂಥದ್ದು. ಸೊ ಫಾರ್ 15% ನಷ್ಟು ಇವ್ರಿಗೆ ಬರ್ತಾ ಇರತಕ್ಕಂತಹ ರೆವಿನ್ಯೂ ಏನಿದೆಯೋ ಅದು ಇನಿಷಿಯೇಟಿಂಗ್ ಸಿಸ್ಟಮ್ ಸೆಗ್ಮೆಂಟ್ ಇಂದಾನೆ ಬರ್ತಾ ಇರತಕ್ಕಂಥದ್ದು. ಸೊ ಇನ್ ಮಿಕ್ಕಿರ್ತಕ್ಕಂಥ 9% ನಷ್ಟು ರೆವಿನ್ಯೂ ಈ ಕಂಪನಿಗೆ ಮೂರನೇ ಸೆಗ್ಮೆಂಟ್ ಆಗಿರತಕ್ಕಂತಹ ಡಿಫೆನ್ಸ್ ಸೆಗ್ಮೆಂಟ್ ಇಂದ ಬರ್ತಾ ಇದೆ. ಸೊ ಏನಪ್ಪ ಡಿಫೆನ್ಸ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಾಗಿ ಇವರು ಕೆಲಸ ಮಾಡ್ತಾ ಇರತಕ್ಕಂಥದ್ದು ಮೇನ್ಲಿ ಹೈ ಎನರ್ಜಿ ಮಟೀರಿಯಲ್ಸ್ ಲೈಕ್ RDX ಇರಬಹುದು, TNT ಅಂತಹ ವಿಷಯಗಳನ್ನು ಕೂಡ ಇವತ್ತಿನ ಮಟ್ಟಿಗೆ ಇವರು ರೆಡಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಿಸೈಲ್ಸ್ ಅಲ್ಲಿ ಬರ್ತಕ್ಕಂತಹ ಕಾಂಪೋಸಿಟ್ ಪ್ರೊಪೆಲೆಂಟ್ಸ್ ಗಳನ್ನು ಕೂಡ ಈ ಒಂದು ಕಂಪನಿ ರೆಡಿ ಮಾಡ್ತಾ ಇದೆ. ಹಾಗೆ ರಾಕೆಟ್ ಇಂಟಿಗ್ರೇಷನ್ಸ್ ಅಲ್ಲೂ ಕೂಡ ಈ ಕಂಪನಿ ತನ್ನ ಕೆಲಸವನ್ನ ಇವತ್ತಿನ ಮಟ್ಟಿಗೆ ನಿರ್ವಹಿಸ್ತಾ ಇದೆ. ಹಾಗೆ ರೀಸೆಂಟ್ ಸುದ್ದಿಗಳ ಪ್ರಕಾರ ಮಲ್ಟಿ ಮೋಡ್ ಹ್ಯಾಂಡ್ ಗ್ರಾನೇಡ್ಸ್ ಗೂ ಕೂಡ ಕಂಪನಿ ಓವರ್ ಆಲ್ ಆರ್ಡರ್ಸ್ ಗಳನ್ನ ತಗೊಂಡಿರುತ್ತೆ. ಇದ್ರ ಜೊತೆಗೇನೆ ಡ್ರೋನ್ಸ್ ಗಳ ರಿಲೇಟೆಡ್ ಕೂಡ ಕಂಪನಿ ಕೆಲಸ ಮಾಡ್ತಾ ಇದೆ. ಎನಿಮೀಸ್ ಗಳ ಟ್ರೂಪ್ಸ್ ಗಳಿರಬಹುದು, ಬಂಕರ್ಸ್, ಟ್ಯಾಂಕರ್ಸ್ ಹಾಗೆ ವೆಹಿಕಲ್ಸ್ ಗಳನ್ನ ಡಿಸ್ಟ್ರಾಯ್ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಈ ಡ್ರೋನ್ಸ್ ಗಳು ಕೆಲಸಕ್ಕೆ ಬರುತ್ತೆ. ಇದಷ್ಟೇ ಅಲ್ಲ, ಡಿಫೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟ ಹಾಗೆ ಗವರ್ನಮೆಂಟ್ ಕೂಡ ತುಂಬಾ ಕೆಲಸ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಪ್ರಿಯಾರಿಟಿನ ಕೊಡ್ತಾ ಇದೆ ಅಂತ ಹೇಳ್ಬೋದು. ರೀಸೆಂಟ್ ದಿನಗಳ ಪ್ರಕಾರ 68% ನಷ್ಟು ವಿತ್ ಇನ್ ದ ಇಂಡಿಯಾನೇ ರೆಡಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಗವರ್ನಮೆಂಟ್ ಡಿಫೆನ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಟೀರಿಯಲ್ಸ್ ಗಳನ್ನ. ಇದಷ್ಟೇ ಅಲ್ಲ, ಇಂಡಿಯನ್ ಡಿಫೆನ್ಸ್ R&D ಬಜೆಟ್ ಅಲ್ಲಿ 25% ನಷ್ಟು ಅಮೌಂಟ್ ಅನ್ನ ಓವರ್ ಆಲ್ ಪ್ರೈವೇಟ್ ಸೆಕ್ಟರ್ ಗೆ ಅಲಾಟ್ ಮಾಡ್ತೀವಿ ಅನ್ನೋ ಒಂದು ನಿರ್ಧಾರವನ್ನು ಕೂಡ ಗವರ್ನಮೆಂಟ್ ತಗೊಂಡಿರುತ್ತೆ. ಸೊ ಡೆಫಿನೆಟ್ಲಿ ಎಲ್ಲಾ ಪಾಯಿಂಟ್ಸ್ ಗಳು ಈ ಕಂಪನಿಗೆ ಅಡ್ವಾಂಟೇಜಸ್ ಆಗಿ ಕನ್ವರ್ಟ್ ಆಗುತ್ತೆ ಈ ರೀತಿಯಂತಹ ಸಂದರ್ಭದಲ್ಲಿ. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಭಾಗ ಇವರ ಕಾಂಪಿಟೇಟರ್ಸ್ ಗಳ ಜೊತೆ ಇವ್ರನ್ನ ಕಂಪೇರ್ ಮಾಡಿ ನೋಡೋಣ ಆಸ್ ಅ ಬಿಸ್ನೆಸ್ ಅಂತ ಹೇಳೋದಾದ್ರೆ. ಫಸ್ಟ್ ಆಫ್ ಆಲ್ ಬಹಳ ನೀಶ್ ಬಿಸ್ನೆಸ್ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಒಂದು ಕಾನ್ಸಂಟ್ರೇಟೆಡ್ ಬಿಸ್ನೆಸ್ ಅನ್ನ ಇವರು ಹೊಂದಿರ್ತಾರೆ. ಈ ರೀತಿಯಂತ ಬಿಸ್ನೆಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ 30% ನಷ್ಟು ಡೊಮೆಸ್ಟಿಕ್ ಅಲ್ಲಿ ಇವರು ಶೇರ್ ಅನ್ನ ತಗೊಂಡಿದ್ದಾರೆ. ಸೊ ಇವರ ಮಿಕ್ಕಿರೋ ಕಾಂಪಿಟೇಟರ್ಸ್ ಗಳ ಶೇರ್ಗಳು ಯಾವ ರೀತಿ ಇದಪ್ಪ ಮಾರ್ಕೆಟ್ ಅಲ್ಲಿ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಒರಿಕಾಸ್ ಅನ್ನೋ ಕಂಪನಿ 16%, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ 11%, ಗಲ್ಫ್ ಆಯಿಲ್ಸ್ ಬಂದು 10%, ಕೆಲ್ಟೆಕ್ ಎನರ್ಜೀಸ್ 5%, ಹಾಗೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ 5%. ಸೊ ಇದ್ರ ಪ್ರಕಾರ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವರ ಕಾಂಪಿಟೇಟರ್ಸ್ ಗಳಲ್ಲಿ ಬರ್ತಕ್ಕಂತಹ ಎರಡನೇ ಕಾಂಪಿಟೇಟರ್ಸ್ ಕಂಪೇರ್ ಮಾಡಿ ನೋಡೋದಾದ್ರೆ ರಫ್ಲಿ ಡಬಲ್ ಆಫ್ ದ ಮಾರ್ಕೆಟ್ ಶೇರ್ ನ ಈ ಕಂಪನಿ ಹೊಂದಿದೆ, ವಿಚ್ ಈಸ್ ಹ್ಯೂಜ್ ಅಂತ ಹೇಳ್ಬೋದು. ಬರೀ ಎಕ್ಸ್ಪ್ಲೋಸಿವ್ಸ್ ಅಷ್ಟೇ ಅಲ್ಲದೆ ಕೂಡ ಡಿಫೆನ್ಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ಕೆಲಸಗಳನ್ನ ಈ ಕಂಪನಿ ಎಕ್ಸ್ಪ್ಲೋರ್ ಮಾಡ್ತಾ ಇದೆ. ಆಸ್ ಅ ರಿಸಲ್ಟ್ ಇವರ ಆಪರೇಟಿಂಗ್ ರೆವಿನ್ಯೂಸ್ ಗಳಲ್ಲಿ ಕಾಂಪಿಟೇಷನ್ ಇಲ್ಲದೆ ಇರತಕ್ಕಂತಹ ಸ್ಥಾನದಲ್ಲಿ ಇವರು ರೀಚ್ ಆಗಿದ್ದಾರೆ. ನೋಡ್ತಾ ಇರಬಹುದು ನೀವು. ಇವರ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಇವರ ಆಪರೇಟಿಂಗ್ ರೆವಿನ್ಯೂ 7,707 ಕೋಟಿಗಳಷ್ಟಾಗಿರುತ್ತೆ ರೀಸೆಂಟ್ ದಿನಗಳಲ್ಲಿ. ಸೊ ನೆಕ್ಸ್ಟ್ ಕಾಂಪಿಟೇಟರ್ ರೆವಿನ್ಯೂ ಬಂದು ಬರೀ 701 ಕೋಟಿಗಳು. ಸೊ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು ಈ ವಿಷಯ ಅಂತ ಹೇಳೋದಾದ್ರೆ. ಇವಾಗ ಇವರಿಗೆ ಇರ್ತಕ್ಕಂಥ ಕಾಂಪಿಟೇಟಿವ್ ಅಡ್ವಾಂಟೇಜಸ್ ಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇವರ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಏನಪ್ಪಾ ಸ್ಪೆಷಾಲಿಟಿ ಕಂಪನಿದು ಅಂತ ಹೇಳೋದಾದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಬ್ಯಾರಿಯರ್ ಆಫ್ ಎಂಟ್ರಿ ಅಂತ ಹೇಳ್ಬೋದು. ಈ ಬಿಸ್ನೆಸ್ ಏನಿದೆಯೋ ಎಕ್ಸ್ಪ್ಲೋಸಿವ್ಸ್ ಅಂದ ತಕ್ಷಣ ಸೇಫ್ಟಿ ಕಾಶಿಯಸ್ ಆಗಿಬಿಡುತ್ತೆ. ಅದು ಗೌರ್ಮೆಂಟ್ ಇರ್ಬೋದು ಅಥವಾ ಇದರಲ್ಲಿ ಸುಮಾರು ಡಿಪಾರ್ಟ್ಮೆಂಟ್ಸ್ ಗಳು ಇನ್ವಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಅಷ್ಟು ಸೇಫ್ ಆಗಿ ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ. 28 ವರ್ಷದ ಅನುಭವ ಇವ್ರಿಗೆ ಆಲ್ರೆಡಿ ಇರೋದು. ಇನ್ನೊಂದು ಕಡೆಯಿಂದ ಇದರಲ್ಲಿ ಇರ್ತಕ್ಕಂಥ ಕಾಂಪ್ಲೆಕ್ಸಿಟಿನ ಆಲ್ರೆಡಿ ಹ್ಯಾಂಡಲ್ ಮಾಡ್ತಕ್ಕಂಥ ಎಬಿಲಿಟಿ ಕಂಪನಿಗೆ ಇರೋದ್ರಿಂದ ಯಾವುದೇ ಹೊಸ ಕಂಪನಿ ಬಂದ್ರು ಕೂಡ ಅಷ್ಟು ಈಸಿಯಾಗಿ ಲೈಸೆನ್ಸಿಂಗ್ ಅಥವಾ ಈ ರೀತಿಯಾದಂತಹ ಸಿಸ್ಟಮ್ಸ್ ಗಳನ್ನ ಪಾಸ್ ಮಾಡಿಕೊಂಡು ಅವ್ರು ನೆಕ್ಸ್ಟ್ ಲೆವೆಲ್ಗೆ ಇವರು ಕಾಂಪೀಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಇದನ್ನೇ ಎಂಟ್ರಿ ಬ್ಯಾರಿಯರ್ ಅಂತ ಹೇಳ್ಬೋದು. ಈ ಕಂಪನಿಗೆ ಇರತಕ್ಕಂಥ ಒನ್ ಆಫ್ ದ ಹ್ಯೂಜ್ ಅಡ್ವಾಂಟೇಜಸ್ ಆಗಿರುತ್ತೆ ಎಟ್ ದ ಪ್ರೆಸೆಂಟ್ ಮೂಮೆಂಟ್. ಇನ್ನು ಸೋರ್ಸಿಂಗ್ ಆಫ್ ರಾ ಮಟೀರಿಯಲ್ ಎರಡನೇ ಪಾಯಿಂಟ್ ಅಂತ ಹೇಳ್ಬೋದು ಅಮೋನಿಯಂ ನೈಟ್ರೇಟ್ ಅಂತ ಬರುತ್ತೆ. ಸೊ ಈ ರಾ ಮಟೀರಿಯಲ್ ನ ಬಿಟ್ಟು ಇನ್ ಮಿಕ್ಕಿರ್ತಕ್ಕಂಥ ಮೆಜಾರಿಟಿ ಆಫ್ ದ ರಾ ಮಟೀರಿಯಲ್ ನ ವಿತ್ ಇನ್ ಇನ್ ಹೌಸ್ ಅಲ್ಲೇನೆ ಈ ಕಂಪನಿ ಸೋರ್ಸ್ ಮಾಡ್ತಾ ಇರತಕ್ಕಂಥದ್ದು ಇನ್ಫ್ಯಾಕ್ಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಡೆಟೋನೇಟರ್ ಕಾಂಪೋನೆಂಟ್ಸ್ ಗಳಿರ್ಬೋದು, ಎಮಲ್ಸಿಫೈರ್ಸ್ ಇರ್ಬೋದು, ಸೋಡಿಯಂ ನೈಟ್ರೇಟ್ ಅಂತ ಬರುತ್ತೆ, ಕ್ಯಾಲ್ಸಿಯಂ ನೈಟ್ರೇಟ್, ಈ ರೀತಿಯಾದಂತಹ ಎಷ್ಟೋ ರಾ ಮಟೀರಿಯಲ್ಸ್ ಅನ್ನ ವಿತ್ ಇನ್ ಹೌಸ್ ಅಲ್ಲೇನೆ ಈ ಕಂಪನಿ ಸೋರ್ಸ್ ಮಾಡ್ತಾ ಇದೆ ಇವತ್ತಿನ ಕಾಲಕ್ಕೆ. ನೆಕ್ಸ್ಟ್ ಬರ್ತಕ್ಕಂಥ ಮೇಜರ್ ಅಡ್ವಾಂಟೇಜ್ ಅಥವಾ ಮೋಟ್ ಅಂತ ಹೇಳ್ಬೋದು ಇವರ ಸ್ಟ್ರಾಟಜಿಟಿಕ್ ಲೊಕೇಶನ್ಸ್ ಗಳು. ಸೊ ಇವರ ಮೈನಿಂಗ್ ರಿಲೇಟೆಡ್ ಕೆಲಸ ಜಾಸ್ತಿ ಇರ್ತಾ ಇರೋದ್ರಿಂದ ಮೈನಿಂಗ್ ರಿಲೇಟೆಡ್ ಒಂದು ಲೊಕೇಶನ್ಸ್ ಗಳಿಂದ 50-60 ಕಿಲೋಮೀಟರ್ ಒಳಗಡೆನೆ ಇವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳು ಇವತ್ತಿನ ಕಾಲಕ್ಕೆ ಇರುತ್ತೆ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುತ್ತೆ, ಸುಮಾರು ರಿಸೋರ್ಸಸ್ ಗಳನ್ನ ಉಳಿಸಬಹುದು, ಎಷ್ಟೋ ಕಾಸ್ಟ್ ಗಳನ್ನ ಉಳಿಸೋದ್ರ ಮೂಲಕ ಕಂಪನಿ ಪ್ರೈಸಿಂಗ್ ಪವರ್ ನ ತಂದಾಗಿಸ್ಕೊಳ್ಳುತ್ತೆ ಈ ರೀತಿಯಂತಹ ಸಂದರ್ಭದಲ್ಲಿ. ನಾಲ್ಕನೇದಾಗಿ ಬರ್ತಕ್ಕಂತಹ ಕ್ರಿಟಿಕಲ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು ಇದನ್ನ ಪ್ರೈಸ್ ಎಸ್ಕಲೇಷನ್ ಕ್ಲಾಸ್ ಅಂತ ಹೇಳ್ತಾರೆ. ಯಾವುದೇ ರೀತಿಯಾದಂತಹ ಸಂದರ್ಭದಲ್ಲಿ ಈ ಬಿಸ್ನೆಸ್ ಗಳು ಅವರ ಕ್ಲೈಂಟ್ಸ್ ಗಳ ಜೊತೆ ಒಂದು ಕಾಂಟ್ರಾಕ್ಟ್ ಅಂತ ಮಾಡ್ಕೊಂಡಿರ್ತಾರೆ. ಯೂಶುವಲಿ ಏನಾಗುತ್ತೆ, ಈಗ ಇವ್ರಿಗೆ ಬರ್ತಾ ಇರ್ತಕ್ಕಂಥ ರಾ ಮಟೀರಿಯಲ್ ಮೇನ್ ಪ್ರೊಡಕ್ಷನ್ ಗೆ ಬರ್ತಕ್ಕಂಥ ರಾ ಮಟೀರಿಯಲ್ ಕಾಸ್ಟ್ ಅಲ್ಲಿ ಇನ್ಕ್ರೀಸ್ ಆದ್ರೆ ಆಬ್ವಿಯಸ್ಲಿ ಪ್ರೊಡಕ್ಷನ್ ಕಂಪನಿ ತನ್ನ ಬೆಲೆಗಳನ್ನ ಇನ್ಕ್ರೀಸ್ ಮಾಡಬೇಕು ಪ್ರಾಡಕ್ಟ್ ವಿಷಯದಲ್ಲಿ, ಇಲ್ಲ ಅಂತಂದ್ರೆ ಲಾಸ್ ಅನ್ನ ಅನುಭವಿಸಬೇಕಾಗುತ್ತೆ. ಕೆಲವೊಂದಿಷ್ಟು ಸಿಚುವೇಶನ್ಸ್ ಗಳಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದ್ದಾಗ ಸೊ ಈ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರೆಷರ್ ಇದ್ರೂ ಕೂಡ ರಾ ಮಟೀರಿಯಲ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಈ ಕಂಪನೀಸ್ ಗಳು ಪ್ರೈಸ್ ನ ಇನ್ಕ್ರೀಸ್ ಮಾಡಲ್ಲ, ಲಾಸ್ ಅನ್ನ ಅನುಭವಿಸ್ತಾರೆ. ಆ ರೀತಿಯಂತ ವಿಷಯ ಇಲ್ಲಿ ಬರಲ್ಲ. ಬಿಕಾಸ್ ಈ ಕಂಪನಿಗೆ ಆಲ್ರೆಡಿ ಇರ್ತಕ್ಕಂತಹ ಕ್ಲೈಂಟ್ಸ್ ಗಳ ಜೊತೆ ಕ್ಲಾಸ್ ಗಳನ್ನ ಮಾಡ್ಕೊಂಡಿದ್ದಾರೆ ಇವರು, ಪ್ರೈಸ್ ಎಸ್ಕಲೇಷನ್ ಕ್ಲಾಸ್. ಇನ್ ಕೇಸ್ ಏನಾದರೂ ರಾ ಮಟೀರಿಯಲ್ಸ್ ಅಲ್ಲಿ ಪ್ರೈಸ್ ಇನ್ಕ್ರೀಸ್ ಆದ್ರೆ ಅದರ ಇಂಪ್ಯಾಕ್ಟ್ ಅನ್ನು ನಾವು ಮುಂಚೆ ಇನ್ಕ್ಲೂಡ್ ಮಾಡ್ತೀವಪ್ಪ ಅಂತ ಹೇಳ್ಕೊಂಡು ಮುಂಚೆನೆ ಇವರು ಕ್ಲಾಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರೋದ್ರಿಂದ ಕಾಂಟ್ರಾಕ್ಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ ಕೇಸ್ ಆ ರೀತಿಯಾದಂತಹ ಸಂದರ್ಭದಲ್ಲಿ ಎಫೆಕ್ಟಿವ್ ಆಗಿ ಸಿಚುವೇಶನ್ಸ್ ಗಳನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈ
ಕಂಪನಿ ಇವತ್ತಿನ ಮಟ್ಟಿಗೆ ಇದೆ. ಸೊ ನೋ ಡೌಟ್ ಆಪರೇಟಿಂಗ್ ಮಾರ್ಜಿನ್ಸ್ ಗಳು ತುಂಬಾ ವರ್ಷಗಳಿಂದ ಸ್ಟೇಬಲ್ ಆಗಿರ್ತಕ್ಕಂಥದ್ದು ಇದೇ ಕಾರಣ ಅಂತ ಹೇಳ್ಬೋದು. 18-20% ಅಲ್ಲಿ ಸ್ಟೇಬಲ್ ರೇಂಜ್ ಅಲ್ಲೇ ಇವರ ಆಪರೇಟಿಂಗ್ ಮಾರ್ಜಿನ್ಸ್ ಗಳು ಇವತ್ತಿನ ಕಾಲಕ್ಕೆ ಇರುತ್ತೆ. ಇದು ಕಾಂಪಿಟೇಟಿವ್ ಅಡ್ವಾಂಟೇಜಸ್ ಗಳಾದ್ರೆ ಯಾವುದೇ ಕಂಪನಿಗೆ ಅದರದೇ ಆದಂತಹ ರಿಸ್ಕ್ ಚಾಲೆಂಜಸ್ ಗಳು ಇದ್ದೇ ಇರುತ್ತೆ. ಇವಾಗ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಮೊದಲನೇದಾಗಿ ಬರ್ತಕ್ಕಂತಹ ಚಾಲೆಂಜ್ ಅಂತ ಹೇಳ್ಬೋದು ಅಮೋನಿಯಂ ನೈಟ್ರೇಟ್. ನಾನು ಆಲ್ರೆಡಿ ಹೇಳ್ತಾ ಇದ್ನಲ್ಲ ರಾ ಮಟೀರಿಯಲ್, ಅದರಲ್ಲಿ ಆಗ್ತಕ್ಕಂತಹ ಬೆಲೆಗಳು, ಬಿಕಾಸ್ ಅದನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಕಂಪನಿ, ಅದರ ಮೇಲೆ ಡಿಪೆಂಡೆನ್ಸಿ ಇರೋದ್ರಿಂದ ಈ ಒಂದು ಸ್ಪೆಸಿಫಿಕ್ ಮಟೀರಿಯಲ್ ಏನಿದೆಯೋ 60% ರಿಕ್ವೈರ್ಮೆಂಟ್ ಇರುತ್ತೆ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ. ಸೊ ಆ ರೀತಿಯಂತ ಸಂದರ್ಭದಲ್ಲಿ ಹ್ಯೂಜ್ ಡಿಪೆಂಡೆನ್ಸಿ ಈ ಒಂದು ರಾ ಮಟೀರಿಯಲ್ ಮೇಲೆ ಇರುತ್ತೆ. ಸೊ ಈ ರಾ ಮಟೀರಿಯಲ್ ಆಗ್ತಕ್ಕಂತಹ ವೇರಿಯೇಷನ್ ಏನಿದೆಯೋ ಅದರ ಡೈರೆಕ್ಟ್ ಇಂಡೈರೆಕ್ಟ್ ಪರಿಣಾಮ ಕಂಪನಿಯ ಮೇಲೆ ಇಮಿಡಿಯೇಟ್ ಆಗಿ ಬೀರುತ್ತೆ. ಫಾರ್ ಎಕ್ಸಾಂಪಲ್ ಫಿನಾನ್ಷಿಯಲ್ 2022-23 ಅಲ್ಲಿ ನೋಡ್ತೀವಪ್ಪ ಅಂತಂದ್ರೆ ರೆವಿನ್ಯೂಸ್ ಗಳು ಸಿಗ್ನಿಫಿಕೆಂಟ್ ಆಗಿ ಗ್ರೋತ್ ಆಗಿದೆ ಈ ಕಂಪನಿದು. ವೆರಿನ್ ಇದೇ ಸಮಯದಲ್ಲಿ ನೀವು ನೋಡ್ತಾ ಇರಬಹುದು ಡ್ಯೂ ಟು ರಷ್ಯಾ ಯುಕ್ರೇನ್ ಕಾನ್ಫ್ಲಿಕ್ಟ್ ಇಂದ ಅಮೋನಿಯಂ ನೈಟ್ರೇಟ್ ಅಲ್ಲಿ ಬೆಲೆ ಇನ್ಕ್ರೀಸ್ ಆಗಿರೋದು ನಮ್ಗೆ ಕ್ಲಿಯರ್ ಆಗಿ ತೋರಿಸುತ್ತೆ. ಡೈರೆಕ್ಟ್ ಆಗಿ ಇವರ ರೆವಿನ್ಯೂಗೆ ಅಮೋನಿಯಂ ನೈಟ್ರೇಟ್ ಲಿಂಕ್ಡ್ ಇದೆ ಅಂತ ಹೇಳ್ಕೊಂಡು. ಸೊ ಈ ರೀತಿಯಂತ ಸಂದರ್ಭದಲ್ಲಿ ಅಮೋನಿಯಂ ನೈಟ್ರೇಟ್ ಏನಾದರೂ ಕೂಸಿದ್ರೆ ಇವರ ಒಂದು ಸ್ಟಾಕಿನ ಬೆಲೆಗೂ ಕೂಡ ಪರ್ಫಾರ್ಮೆನ್ಸ್ಗೂ ಕೂಡ ಇಂಪ್ಯಾಕ್ಟ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಬಿಕಾಸ್ ಅದು ಡೈರೆಕ್ಟ್ ಆಗಿ ಇವರ ರೆವಿನ್ಯೂಗೆ ಹೊಡೆತ ಬೀಳುತ್ತೆ ಇಲ್ಲಿ. ಇನ್ನು ಎರಡನೇದಾಗಿ ಬರ್ತಕ್ಕಂತಹ ರಿಸ್ಕ್ ಆಬ್ವಿಯಸ್ಲಿ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ, ಇದರಲ್ಲಿರ್ತಕ್ಕಂತಹ ರೆಗ್ಯುಲೇಟರಿ ರಿಸ್ಕ್. ಸೊ ಬಿಕಾಸ್ ಇವರು ಸೇಫ್ಟಿ ರಿಲೇಟೆಡ್ ತುಂಬಾನೇ ಕಾಶಿಯಸ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ಕೆಲಸವನ್ನ. ಸೊ ಹಾಗಾಗಿ ಸುಮಾರು ಜನ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅವ್ರ ಕಡೆಯಿಂದ ಎಲ್ಲ ಪರ್ಮಿಷನ್ ತಗೊಂಡ್ಬರ್ಬೇಕು ಅಂತಂದ್ರೆ ಕೆಲಸ ಡಿಲೇ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಇನ್ನೊಂದು ಕಡೆಯಿಂದ ಸುಮಾರು ರೀತಿಯಾದಂತಹ ರೆಗ್ಯುಲೇಷನ್ಸ್ ಗಳನ್ನ ಏನಾದರೂ ಚೇಂಜ್ ಮಾಡಿದ್ರೆ ಬೇರೆ ಕಡೆಯಿಂದ ಅದರ ಡೈರೆಕ್ಟ್ ಇಂಡೈರೆಕ್ಟ್ ಪರಿಣಾಮ ಕಂಪನಿಯ ಡೈರೆಕ್ಟ್ ಪರ್ಫಾರ್ಮೆನ್ಸ್ ಮೇಲೆ ಬೀಳುತ್ತೆ. ಇದು ಕೂಡ ಒನ್ ಆಫ್ ದ ಕನ್ಸಿಡರಬಲ್ ರಿಸ್ಕ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ರಿಸ್ಕ್ ಫಾರೆಕ್ಸ್ ರಿಸ್ಕ್ ಅಂತ ಹೇಳ್ಬೋದು. ಈ ರೀತಿಯಂತ ಕಂಪನೀಸ್ಗಳು ಯಾವಾಗೆಲ್ಲ ಇಂಪೋರ್ಟ್ ಮಾಡ್ಕೊಳ್ತಾ ಇರುತ್ತೋ ಬೇರೆ ಕಂಟ್ರೀಸ್ ಗಳಿಂದ USD ಅಥವಾ US ಡಾಲರ್ ಆಗ್ತಕ್ಕಂತಹ ಏರುಪೇರುಗಳಿಂದ ಡೈರೆಕ್ಟ್ ಆಗಿ ಇವ್ರಿಗೆ ಹೊಡ್ತಾ ಬೀಳುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತಿನ ಕಾಲಕ್ಕೆ ಅಸ್ಯೂಮ್ $100 ಅಂದ್ರೆ ಎಷ್ಟಪ್ಪ, ಅರೌಂಡ್ $81 ನಡೀತಾ ಇದೆ ಇವತ್ತಿನ ಕಾಲಕ್ಕೆ ಅಂತಂದ್ರೆ $8,100 ಮಟೀರಿಯಲ್ ಇವತ್ತಿನ ಮಟ್ಟಿಗೆ ಅವರಿಗೆ ಸಿಗುತ್ತೆ. ಬಟ್ 1 ತಿಂಗಳು 2 ತಿಂಗಳು ಆದ್ಮೇಲೆ ಸಪೋಸ್ ಡಾಲರ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಯಿತು ಅಂತಂದ್ರೆ ಅಸ್ಯೂಮ್ $90 ನಡೀತಾ ಇದೆ ಇವಾಗ ಡಾಲರ್ ಅಂತಂದ್ರೆ ಅದೇ ಸೇಮ್ ಮಟೀರಿಯಲ್ಗೆ $9,000 ಕೊಟ್ಟು ಇವರು ಇಂಪೋರ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈ ರೀತಿಯಂತ ಸಂದರ್ಭದಲ್ಲಿ ಡೆಫಿನೆಟ್ಲಿ ಇದು ಒನ್ ಆಫ್ ದ ಮೇಜರ್ ರಿಸ್ಕ್ ಅಂತ ಹೇಳ್ಬೋದು. ಇಂಪೋರ್ಟ್ ಮಾಡ್ತಕ್ಕಂತಹ ಯಾವುದೇ ಕಂಪನಿಗೆ ಅದು ಈ ಕಂಪನಿಯಲ್ಲೂ ಕೂಡ ಇವತ್ತಿನ ಕಾಲಕ್ಕೆ ಇರುತ್ತೆ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ವರ್ಕಿಂಗ್ ಕ್ಯಾಪಿಟಲ್ ರಿಸ್ಕ್ ಅಂತಾನು ಹೇಳ್ಬೋದು. ಸೊ ಬೇಸಿಕಲಿ ಇವ್ರ ಕಡೆಯಿಂದ ಮಟೀರಿಯಲ್ಸ್ ಗಳು ಸೇಲ್ ಆಗಿದೆ ಅಂತಂದ್ರೆ ಎಷ್ಟು ದಿನದಲ್ಲಿ ಕ್ಯಾಶ್ ಇವ್ರು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ. ಕೋಲ್ ಇಂಡಿಯಾ ಅಂತ ಕಂಪನೀಸ್ ಗಳಿಂದಾನೆ 15% ರೆವೆನ್ಯೂ ಡಿಪೆಂಡೆನ್ಸಿ ಈ ಕಂಪನಿಗೆ ಇವತ್ತಿನ ಮಟ್ಟಿಗೆ ಇರೋದ್ರಿಂದ ಕೋಲ್ ಇಂಡಿಯಾ ಈಸ್ ಬೇಸಿಕಲಿ ದ ಗವರ್ಮೆಂಟ್ ಕಂಪನಿ. ಸುಮಾರು ಇನ್ವಾಲ್ವ್ಮೆಂಟ್ ಇರುತ್ತೆ, ಇದರಲ್ಲಿ ಸುಮಾರು ಪ್ರೊಸೆಸ್ ಗಳು ಇನ್ವಾಲ್ವ್ ಆಗಿರುತ್ತೆ. ಸೊ ಪೇಮೆಂಟ್ಸ್ ಗಳು ಡಿಲೇ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಇರುತ್ತೆ ಈ ರೀತಿಯಂತ ಸಂದರ್ಭದಲ್ಲಿ. ಇವಾಗ ಕಂಪನಿಯ ಫೈನಾನ್ಷಿಯಲ್ಸ್ ಅಥವಾ ನಂಬರ್ಸ್ ಗಳು ಯಾವ ರೀತಿ ಪರ್ಫಾರ್ಮ್ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಫೈನಾನ್ಷಿಯಲ್ 2022-23 ಅಲ್ಲಿ ಸಿಗ್ನಿಫಿಕೆಂಟ್ ರೆವೆನ್ಯೂ ಗ್ರೋತ್ ಆಗಿರೋದು ಹಾಗೆ ಪ್ರಾಫಿಟ್ ಕೂಡ ಗ್ರೋತ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ನೋಡ್ತಾ ಇರಬಹುದು ರಫ್ಲಿ ಅರೌಂಡ್ 75% ಇಯರ್ ಆನ್ ಇಯರ್ ಸೇಲ್ಸ್ ಗ್ರೋತ್ ಆಗಿದೆ, ಅಂದ್ರೆ ರೆವೆನ್ಯೂ ಗ್ರೋತ್ ಆಗಿದೆ. ಅಟ್ ದ ಸೇಮ್ ಟೈಮ್ ನೆಟ್ ಪ್ರಾಫಿಟ್ ನಾವು ಹೇಳ್ತೀವಿ ಅಂತಂದ್ರೆ 78% ಗ್ರೋತ್ ಇಯರ್ ಆನ್ ಇಯರ್ ಕಂಡಿರುತ್ತೆ ಈ ಕಂಪನಿ. ಸೊ ಮೆಜಾರಿಟಿ ಆಫ್ ದ ಪೋರ್ಷನ್ ರಫ್ಲಿ ಅರೌಂಡ್ 13% ಕಾಂಟ್ರಿಬ್ಯೂಷನ್ ಇವರಿಗೆ ಅಮೋನಿಯಂ ನೈಟ್ರೇಟ್ ಅಲ್ಲಾದಂತಹ ಬೆಲೆಯಲ್ಲಿ ಆದಂತಹ ಇನ್ಕ್ರಿಮೆಂಟ್ ಏನಿತ್ತು ಅದರಿಂದ ಲಾಭ ಸಿಕ್ಕಿದೆ ಅಂತಾನು ಕೂಡ ನಾನು ಹೇಳಿದೆ. ಬಟ್ ರೀಸೆಂಟ್ ದಿನಗಳಲ್ಲಿ ಅಮೋನಿಯಂ ನೈಟ್ರೇಟ್ ಪ್ರೈಸ್ ಗಳು ಕುಸಿತಾ ಇದೆ. ಸೊ ಇದರಲ್ಲಿ ಕ್ವಶನ್ ಹುಟ್ಟೋದೇನಪ್ಪಾ ಅಂತಂದ್ರೆ ಈ ರೀತಿಯಂತ ಸಂದರ್ಭದಲ್ಲಿ ತನ್ನ ರ್ಯಾಪಿಡ್ ಗ್ರೋತ್ ಏನ್ ರೀಸೆಂಟ್ ಆಗಿ ಆಗಿದೆಯೋ ರೆವೆನ್ಯೂ ಗ್ರೋತ್ ಗಳು ಅದೇ ಗ್ರೋತ್ ಅನ್ನ ಅದೇ ರೀತಿ ಉಳಿಸ್ಕೊಂಡು ಹೋಗುತ್ತಾ ಈ ಕಂಪನಿ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. ಬಿಕಾಸ್ ಅಮೋನಿಯಂ ನೈಟ್ರೇಟ್ ಪ್ರೈಸ್ ಗಳು ಕುಸಿತಾ ಇದೆ ಅಂತಂದ್ರೆ ಕಂಪನಿಗೂ ಕೂಡ ಇದರಿಂದ ಒಂದಲ್ಲ ಒಂದ್ ಕಡೆಯಿಂದ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ರೆವೆನ್ಯೂ ವೈಸ್. ಇದಷ್ಟೇ ಅಲ್ಲ 31 ಮಾರ್ಚ್ 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ 2,944 ಕೋಟಿಗಳಷ್ಟು ಆರ್ಡರ್ ಬುಕ್ ಅನ್ನ ಕಂಪನಿ ತನ್ನದಾಗಿಸ್ಕೊಂಡಿರುತ್ತೆ. ಇದನ್ನ ರೆವೆನ್ಯೂ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ಫೈನಾನ್ಷಿಯಲ್ 2023 ಅಲ್ಲಿ 43% ಆಲ್ರೆಡಿ ಆರ್ಡರ್ ಬುಕ್ ಅನ್ನ ತನ್ನದಾಗಿಸ್ಕೊಂಡಿದೆ ಈ ಕಂಪನಿ. ಬಟ್ ಇನ್ನೊಂದು ಕನ್ಸರ್ನ್ ಏನಪ್ಪಾ ಅಂತಂದ್ರೆ ರೀಸೆಂಟ್ ದಿನಗಳ ಪ್ರಕಾರ 888 ಕೋಟಿ ಇದ್ದಂತಹ ಸಾಲ ಇವ್ರದ್ದು 1,195 ಕೋಟಿಗೆ ಇನ್ಕ್ರೀಸ್ ಆಗಿರುತ್ತೆ. ಅಂದ್ರೆ 35% ಸ್ಟ್ರೇಟ್ ಅವೇ ಜಂಪ್ ಅಂತ ಹೇಳ್ಬೋದು. ಬಟ್ ಇದು ಕನ್ಸರ್ನಿಂಗ್ ಪಾಯಿಂಟ್. ವೆಲ್ ಇಲ್ಲೇ ನಾವು ಅರ್ಥ ಮಾಡ್ಕೋಬೇಕಾಗಿರತಕ್ಕಂಥದ್ದು ಸಾಲ ಕರೆಕ್ಟ್ ಇನ್ಕ್ರೀಸ್ ಆಗಿದೆ, ಬಟ್ ಇವರ ಆಸ್ತಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಡೆಟ್ ಟು ಇಕ್ವಿಟಿ ರೇಷಿಯೋ ಅಂತ ಹೇಳ್ತಾರೆ. ಸಾಲಕ್ಕೆ ಆ ಕಂಪನಿ ಆಸ್ತಿಯಿಂದ ಭಾಗಿಸಿದಾಗ ಬರ್ತಕ್ಕಂತಹ ನಂಬರ್ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು. ಇದರ ಪ್ರಕಾರ ನೋಡ್ತೀವಿ ಅಂತಂದ್ರೆ 0.48 ಇದ್ದಂತಹ ಈ ನಂಬರ್ 2018ರಲ್ಲಿ ಇವಾಗ ಆಕ್ಚುಲಿ ಡಿಕ್ರೀಸ್ ಆಗಿದೆ 0.46 ಇನ್ ಫೈನಾನ್ಷಿಯಲ್ 2023. ಸೊ ಏನಪ್ಪಾ ಇದು ಇಂಡಿಕೇಟ್ ಮಾಡುತ್ತೆ, ಸಾಲ ಇವರು ತಗೊಂಡಿದ್ರು ಕೂಡ ಅದರ ಜೊತೆಗೆ ಇವರ ಆಸ್ತಿನೂ ಕೂಡ ಬೆಳೆದಿದೆ. ಇನ್ಫ್ಯಾಕ್ಟ್ ಆಸ್ತಿ ಜಾಸ್ತಿ ಬೆಳೆದಿದೆ ಸಾಲ ತಗೊಂಡಿರೋದಕ್ಕಿಂತ. ಸೊ ಹಾಗಾಗಿ ಡೆಟ್ ಟು ಇಕ್ವಿಟಿ ರೇಷಿಯೋ ಕಡಿಮೆ ಇದೆ, ಈ ಒಂದು ಇವರ ಸಾಲದ ನಂಬರ್ ಜಾಸ್ತಿ ಆಗ್ತಾ ಇದ್ರು ಕೂಡ. ಸೊ ಈ ಒಂದು ವಿಷಯವನ್ನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಸಿ ಫೈನಾನ್ಷಿಯಲ್ 2022 ಅಲ್ಲಿ ಕಂಪನಿ ಕ್ಯಾಪೆಕ್ಸ್ ಅನ್ನ ಮಾಡಿತ್ತು. ಸೊ ಬೇಸಿಕಲಿ ಟು ಎಕ್ಸ್ಪಾಂಡ್ ಇಟ್ಸ್ ಕೆಪಾಸಿಟಿ. ಕಂಪನೀಸ್ ಕ್ಯಾಪೆಕ್ಸ್ 293 ಕೋಟಿಗಳಷ್ಟಿತ್ತು. ಫೈನಾನ್ಷಿಯಲ್ 2023 ಅಲ್ಲಿ ಇದು 471 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಟೋಟಲ್ ಕ್ಯಾಪೆಕ್ಸ್ ಅಲ್ಲಿ ಫೈನಾನ್ಷಿಯಲ್ 2023 ಅಲ್ಲಿ ಆದಂತಹ ಬದಲಾವಣೆಗಳಿಂದ 160 ಕೋಟಿಗಳಷ್ಟು ಕ್ಯಾಪೆಕ್ಸ್ ಅನ್ನ ಡಿಫೆನ್ಸ್ ಸೆಗ್ಮೆಂಟ್ ಗೆ ಸ್ಪೆಂಡ್ ಮಾಡಕ್ಕೆ ರೆಡಿ ಆಗಿದೆ ಈ ಕಂಪನಿ. ಹಾಗೆ 100 ಕೋಟಿಗಳಷ್ಟು ಓವರ್ಸೀಸ್ ಸೆಗ್ಮೆಂಟ್ ಹಾಗೆ ಮಿಕ್ಕಿರ್ತಕ್ಕಂಥ
ಆಗಿರ್ತಕ್ಕಂಥದ್ದು ಜಿಯೋಗ್ರಫಿಕಲ್ ಹಾಗೆ ಪೋರ್ಟ್ಫೋಲಿಯೋ ಎಕ್ಸ್ಪಾನ್ಷನ್ಗೆ ಯೂಸ್ ಮಾಡ್ಕೊಳ್ಳೋಕೆ ಈ ಕಂಪನಿ ಇವತ್ತಿನ ಮಟ್ಟಿಗೆ ಪ್ಲಾನ್ ಮಾಡ್ಕೊಂಡಿದೆ ಕ್ಯಾಪೆಕ್ಸ್ ಅನ್ನ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ತೀವಿ ಅಂತಂದ್ರೆ 73.15% ಶೇರ್ ಅನ್ನ ಕಂಪನಿಯ ಪ್ರಮೋಟರ್ಸ್ ಗಳೇ ಹೊಂದಿರ್ತಾರೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಬಿಕಾಸ್ ಯಾವುದೇ ಸಂದರ್ಭದಲ್ಲಿ ಒಬ್ಬ ಕಂಪನಿ ಓನರ್ಗೆ ಆ ಕಂಪನಿಯ ಪರ್ಫಾರ್ಮೆನ್ಸ್ ಮೇಲೆ ಅಥವಾ ಕಂಪನಿ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಅವರು ಜಾಸ್ತಿ ಶೇರ್ ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಅವರ ಬಿಸ್ನೆಸ್ ಬಗ್ಗೆ. ಸೊ ಇದು ಡೆಫಿನೆಟ್ಲಿ ಇಂಡಿಕೇಟ್ ಮಾಡುತ್ತೆ ನಮಗೆ ಇಲ್ಲಿ 73% ಅಂತಂದ್ರೆ ಮೆಜಾರಿಟಿ ಆಫ್ ದ ಶೇರ್ ಇವರ ಹತ್ರನೇ ಇವತ್ತಿನ ಕಾಲಕ್ಕೆ ಇರುತ್ತೆ. ಹವೆವರ್ ಲಾಸ್ಟ್ 11-12 ಕ್ವಾರ್ಟರ್ಸ್ ಗಳಲ್ಲಿ DIIs ಗಳು ಸ್ವಲ್ಪ ಸೆಲ್ ಮಾಡಿದ್ದಾರೆ. ಇದರಲ್ಲಿ ವೆರಿನ್ FIIs ಗಳು ತಮ್ಮ ಓವರ್ ಆಲ್ ಪೊಸಿಷನ್ಸ್ ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ. ಬಟ್ ಮಾರ್ಚ್ 2023 ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಸೆಲ್ಲಿಂಗ್ FIIs ಕಡೆಯಿಂದ ಕೂಡ ಕಾಣಲಿಕ್ಕೆ ಸಿಕ್ಕಿದೆ. ಇವಾಗ ಈ ಕಂಪನಿಗೆ ಕಾಂಪೀಟ್ ಮಾಡ್ತಾ ಇರತಕ್ಕಂಥ ಡೈರೆಕ್ಟ್ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿ ನೋಡೋಣ ಯಾವ ರೀತಿ ಇವರ ಮೆಟ್ರಿಕ್ಸ್ ಗಳು ಫೈನಾನ್ಷಿಯಲ್ ಮೆಟ್ರಿಕ್ಸ್ ಗಳು ಕಾಣುತ್ತೆ ಅಂತ ಹೇಳ್ಕೊಂಡು. ಡೈರೆಕ್ಟ್ ಕಾಂಪಿಟೇಟರ್ಸ್ ಗಳಾಗಿರ್ತಕ್ಕಂತಹ ಕೆಲ್ಟೆಕ್ ಎನರ್ಜೀಸ್ ಹಾಗೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಗಳನ್ನ ನಾವಿಲ್ಲಿ ಕಂಪೇರ್ ಮಾಡ್ಲಿಕ್ಕೆ ಅಂತ ತಗೊಂಡಿದೀವಿ. ನೋಡ್ತಾ ಇರಬಹುದು ನೀವು ಇಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ಮುಖ್ಯವಾದಂತಹ ಪಾಯಿಂಟ್ PE ರೇಷಿಯೋ 44.5 ಇರುತ್ತೆ ಸೋಲಾರ್ ಇಂಡಸ್ಟ್ರೀಸ್. ಇದನ್ನ ಬೇರೆ ಕಂಪನಿ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಕೆಲ್ಟೆಕ್ ಎನರ್ಜೀಸ್ ಕಿನ್ನ ಇದು ಜಾಸ್ತಿ ಇರುತ್ತೆ. ಅಂದ್ರೆ ವ್ಯಾಲ್ಯೂಯೇಷನ್ ವೈಸ್ ಜಾಸ್ತಿ ವ್ಯಾಲ್ಯೂಯೇಷನ್ ರನ್ ಆಗ್ತಾ ಇದೆ. ವೆರಿನ್ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಕಿನ್ನ ಕಡಿಮೆ ಇರುತ್ತೆ, ಅಂಡರ್ ವ್ಯಾಲ್ಯೂಡ್ ಆಗಿರುತ್ತೆ. ಇದಕ್ಕೆ ಕಂಪೇರ್ ಮಾಡಿ ನಾವು ನೋಡ್ತೀವಿ ಅಂತಂದ್ರೆ ಇನ್ನ ಡೆಟ್ ಟು ಇಕ್ವಿಟಿ ಬಂದು 0.4 ಆಲ್ಮೋಸ್ಟ್ ಸಿಮಿಲರ್ ಅಂತ ಹೇಳ್ಬೋದು. ಇದರಲ್ಲೂ ಕೂಡ ಮಿಡ್ ಸ್ಥಾನವನ್ನ ಸೋಲಾರ್ ಇಂಡಸ್ಟ್ರೀಸ್ ಹೊಂದಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಡೆಟ್ ಟು ಇಕ್ವಿಟಿ. ಇಂಟ್ರೆಸ್ಟ್ ಕವರೇಜ್ ಅಂತ ಬರುತ್ತೆ, ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಸೋಲಾರ್ ಇಂಡಸ್ಟ್ರೀಸ್ 13.2 ಹೊಂದಿದೆ, ತುಂಬಾ ಹೈಯೆಸ್ಟ್ ನಂಬರ್ ಅಂತ ಹೇಳ್ಬೋದು ಇದನ್ನ ಬೇರೆ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ. ಇನ್ನ ರಿಟರ್ನ್ ಆನ್ ಇಕ್ವಿಟಿ ಹಾಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬೋತ್ ಪರ್ಸೆಂಟೇಜ್ ಕೂಡ ಸೋಲಾರ್ ಇಂಡಸ್ಟ್ರೀಸ್ ಡೆಫಿನೆಟ್ಲಿ ಬೆಟರ್ ಪರ್ಫಾರ್ಮಿಂಗ್ ಒಂದು ಇಂಡಸ್ಟ್ರಿ ಅಂತ ಹೇಳ್ಬೋದು ಈ ಒಂದು ವಿಷಯ ಆಗಿ ಅಂತ ಹೇಳೋದಾದ್ರೆ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಆಪರೇಟಿಂಗ್ ಮಾರ್ಜಿನ್ಸ್ ಗಳು 18.6 ಆಗಿರುತ್ತೆ ಸೋಲಾರ್ ಇಂಡಸ್ಟ್ರೀಸ್. ಬೇರೆ ಒಂದು ಕಂಪನೀಸ್ ಗಳು ಆಲ್ಮೋಸ್ಟ್ 10-11 ಒಳಗಡೆನೆ ಮೇಂಟೈನ್ ಆಗ್ತಾ ಇದೆ. ಬಟ್ ಕಳೆದ ಒಂದು ವರ್ಷದ ರಿಟರ್ನ್ ನೋಡ್ತೀವಿ ಅಂತಂದ್ರೆ 33.36% ರಿಟರ್ನ್ ಅನ್ನ ಸೋಲಾರ್ ಇಂಡಸ್ಟ್ರೀಸ್ ಕೊಟ್ಟಿರುತ್ತೆ. ವೆರಿನ್ ಕೆಲ್ಟೆಕ್ ಎನರ್ಜೀಸ್ ಜಾಸ್ತಿ ರಿಟರ್ನ್ ಅನ್ನ ಕೊಟ್ಟಿದೆ ಈ ಒಂದು ಸಂದರ್ಭದಲ್ಲಿ. ಬಟ್ ಕಳೆದ 5 ವರ್ಷದ ಟೋಟಲ್ ಪರ್ಫಾರ್ಮೆನ್ಸ್ ಪ್ರಕಾರ ಅಂತ ಹೇಳೋದಾದ್ರೆ ಡೆಫಿನೆಟ್ಲಿ ಸೋಲಾರ್ ಇಂಡಸ್ಟ್ರೀಸ್ ಇಸ್ ಅ ಬೆಟರ್ ಪರ್ಫಾರ್ಮಿಂಗ್ ಬಿಸ್ನೆಸ್ ಅಂತ ಹೇಳ್ಬೋದು. 26.8% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿದೆ. ಇನ್ನು ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋಸ್ ಗಳನ್ನ ಕಂಪೇರ್ ಮಾಡ್ತೀವಿ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೂಡ. ಈ ಒಂದು ವಿಷಯದಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಇನ್ವೆಂಟರಿ ಹೋಲ್ಡಿಂಗ್ಸ್. ಸೊ ಬೇಸಿಕಲಿ ಇನ್ವೆಂಟರಿ ಹೋಲ್ಡಿಂಗ್ ಡೇಸ್ ಗಳು ಏನಿದೆಯೋ ಎಷ್ಟು ದಿನದಲ್ಲಿ ಕಂಪನಿ ತನ್ನ ರಾ ಮಟೀರಿಯಲ್ಸ್ ಗಳನ್ನ ಫಿನಿಶ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಕಡಿಮೆ ಇದ್ದಷ್ಟು ಒಳ್ಳೆಯದು. ಇದು 92 ದಿನಗಳಷ್ಟು ಆಗಿರುತ್ತೆ ಸೋಲಾರ್ ಇಂಡಸ್ಟ್ರಿ. ಸೊ ಈ ಒಂದು ವಿಷಯದಲ್ಲಿ ಅಂತ ಹೇಳೋದಾದ್ರೆ ಕೆಲ್ಟೆಕ್ ಎನರ್ಜಿ ಸ್ವಲ್ಪ ಕಡಿಮೆ ಇನ್ವೆಂಟರಿ ಡೇಸ್ ಗಳನ್ನ ಹೊಂದಿದೆ. ಇನ್ನು ಕ್ಯಾಶ್ ಕನ್ವರ್ಷನ್ ಡೇಸ್ ಅಂತ ಬರುತ್ತೆ. ನಾನು ಹೇಳಿದೆ ಪ್ರಾಡಕ್ಟ್ ಅನ್ನ ಮಾರಿ ಕ್ಯಾಶ್ ಅನ್ನ ಎಷ್ಟು ಬೇಗ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಯಾಶ್ ಇಸ್ ಅ ಮೇಜರ್ ಕಾಂಪೋನೆಂಟ್ ಆಫ್ ಎನಿ ಬಿಸ್ನೆಸ್, ಕರೆಕ್ಟ್ ಅಲ್ವಾ? ಸೊ ಎಷ್ಟು ಬೇಗ ಕ್ಯಾಶ್ ಕನ್ವರ್ಟ್ ಆಗುತ್ತೋ ಬಿಸ್ನೆಸ್ ಅಷ್ಟೇ ಒಳ್ಳೆಯದು ಅಂತ ಹೇಳ್ಬೋದು. ಈ ವಿಷಯವಾಗಿ ಅಂತಂದ್ರೆ ಕ್ಯಾಶ್ ಕನ್ವರ್ಷನ್ ಸೈಕಲ್ ಅಂತ ಬರುತ್ತೆ. ಸೋಲಾರ್ ಇಂಡಸ್ಟ್ರೀಸ್ 95 ದಿನಗಳಷ್ಟು ಕ್ಯಾಶ್ ಕನ್ವರ್ಷನ್ ಸೈಕಲ್ ಅನ್ನ ಹೊಂದಿರುತ್ತೆ. ವೆರಿನ್ 191 ಡೇಸ್ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಇದರಲ್ಲಿ ಹೊಂದಿರುತ್ತೆ. ಇವಾಗ ಸ್ಟಾಕ್ ಪರ್ಫಾರ್ಮೆನ್ಸ್ ಯಾವ ರೀತಿ ಆಗಿದೆಪ್ಪ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಲಾಸ್ಟ್ 1 ವರ್ಷದಲ್ಲಿ 32% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿದೆ. ವೆರಿನ್ ಕಳೆದ 2 ವರ್ಷದಲ್ಲಿ ಅಂತ ಹೇಳೋದಾದ್ರೆ 230% ರಿಟರ್ನ್. ಅಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ರೀಸೆಂಟ್ ದಿನಗಳಲ್ಲಿ 16% ಕ್ರಾಶ್ ಅನ್ನ ಕಂಡಿದೆ ಜನವರಿ 2023ರಿಂದ. ಸೊ ಲಾಸ್ಟ್ 1 ಮಂತ್ ಅಲ್ಲಿ ಅಂತಂದ್ರೆ 2.5% ಕ್ರಾಶ್ ಅನ್ನ ಕಂಡಿರುತ್ತೆ. ಸೊ ನೀವು ಆಲ್ರೆಡಿ ಗೆಸ್ ಮಾಡ್ತಾ ಇರಬಹುದು ಅಮೋನಿಯಂ ನೈಟ್ರೇಟ್ ಅಲ್ಲಿ ಆದಂತಹ ಬದಲಾವಣೆಗಳು, ಕುಸಿತ ಏನ್ ಕಾಣುತ್ತೋ ಬೆಲೆಯಲ್ಲಿ, ಅದು ಡೈರೆಕ್ಟ್ ಪರಿಣಾಮ ಇಲ್ಲಿ ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ ರೀಸೆಂಟ್ ದಿನಗಳಲ್ಲಿ ಆಗಿರತಕ್ಕಂಥದ್ದು. ಬಟ್ ಕಳೆದ 5 ವರ್ಷದ ಪ್ರಕಾರ ಸೋಲಾರ್ ಇಂಡಸ್ಟ್ರೀಸ್ 250%. ವೆರಿನ್ ಇನಿಷಿಯಲ್ ಡೇಸ್ ಅಂದ್ರೆ 2006 ಲಿಸ್ಟಿಂಗ್ ಇಂದ ನೋಡ್ತೀವಿ ಅಂತಂದ್ರೆ 8000 ಟೈಮ್ಸ್ ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರ್ತಕ್ಕಂತಹ ಬಿಸ್ನೆಸ್ ಇದಾಗಿರುತ್ತೆ. ಇವಾಗ ಇಂಪಾರ್ಟೆಂಟ್ ಭಾಗ ಎಂಟೈರ್ ಬಿಸ್ನೆಸ್ ಇನ ಔಟ್ಲುಕ್ ಯಾವ ರೀತಿ ಇದಪ್ಪ ಇವತ್ತಿನ ಕಾಲಕ್ಕೆ. ಸೊ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಪ್ರೆಸೆಂಟ್ ಸಿಚುವೇಶನ್ಸ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫೈನಾನ್ಷಿಯಲ್ 2023 ಅಲ್ಲಿ ರೆವೆನ್ಯೂ ಬಂದು 40ರಿಂದ 50% ಗ್ರೋತ್ ಆಗುತ್ತೆ. ಇಬಿಡಾ ಮಾರ್ಜಿನ್ಸ್ ಗಳು 18ರಿಂದ 20% ಗ್ರೋತ್ ಕಾಣಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಮ್ಯಾನೇಜ್ಮೆಂಟ್ ಹೊಂದಿತ್ತು. ಬಟ್ ಇದು ನಿಜ ಜೀವನದಲ್ಲಿ ನಡೆದಿದೆಯಾ? ಆನ್ಸರ್ ಇಸ್ ಎಸ್ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಅವರ ಎಕ್ಸ್ಪೆಕ್ಟೇಷನ್ಸ್ ಗಳಿತ್ತು ಅದನ್ನ ಮೀರಿ ಕಂಪನಿ ಪರ್ಫಾರ್ಮ್ ಮಾಡಿದೆ. ನೋಡ್ತಾ ಇರಬಹುದು ನೀವು ಫೈನಾನ್ಷಿಯಲ್ 2023 ಅಲ್ಲಿ 75% ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿದೆ. ಹಾಗೆ ಇಬಿಡಾ ಅಂತ ಹೇಳೋದಾದ್ರೆ 19% ಆಲ್ಮೋಸ್ಟ್ ಇದ್ರ ಮೇಲೆನೆ ಮೇಂಟೈನ್ ಮಾಡ್ಕೊಂಡ್ ಬಂದಿದೆ ಇಬಿಡಾ ಮಾರ್ಜಿನ್ ಅನ್ನ. ಇನ್ನ ಬರ್ತಕ್ಕಂತಹ ಭವಿಷ್ಯದಲ್ಲೂ ಕೂಡ ರೆವೆನ್ಯೂ ಗ್ರೋತ್ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಈ ಕಂಪನಿ ಹೊಂದಿರುತ್ತೆ. 3 ಇಂಪಾರ್ಟೆಂಟ್ ಕಾರಣಗಳನ್ನ ಇದರ ಹಿಂದೆ ಇವರು ಹೊಂದಿದ್ದಾರೆ. ಮೊದಲನೇದಾಗಿ ಬರ್ತಕ್ಕಂಥದ್ದು ಗವರ್ಮೆಂಟ್ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅಲ್ಲಿ ಜಾಸ್ತಿ ಒಂದು ಎಕ್ಸ್ಪೆಂಡಿಚರ್ ಏನ್ ಆಗ್ತಾ ಇದೆಯೋ ಅದು ಈ ಕಂಪನಿಗೆ ರೆವೆನ್ಯೂ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಈ ಕಂಪನಿ ಹೊಂದಿದೆ. ಹಾಗೆ ಗವರ್ಮೆಂಟ್ ಮೈನಿಂಗ್ ಈಲ್ಡ್ ಮೇಲೆ ಮಾಡ್ತಾ ಇರ್ತಕ್ಕಂಥ ಫೋಕಸ್ ಕೂಡ ಇವ್ರಿಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳು ಒಂದ್ ಕಡೆಗಿದ್ರೆ, ಪ್ರೈವೇಟೈಸೇಷನ್ ಗೆ ಜಾಸ್ತಿ ಫೋಕಸ್ ಗವರ್ಮೆಂಟ್ ಕೊಡ್ತಾ ಇದೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಅನ್ನೋದು ಕೂಡ ಈ ಕಂಪನಿಗೆ ಒನ್ ಆಫ್ ದ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂತ ಕನ್ಸಿಡರ್ ಮಾಡ್ಕೊಂಡು ಇವರು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ಇನ್ ಟರ್ಮ್ಸ್ ಆಫ್ ದ ರೆವೆನ್ಯೂ ಅಂತ ಹೇಳೋದಾದ್ರೆ. ಕಂಪನಿಯ ಗೈಡ್ ಲೈನ್ ಪ್ರಕಾರ 15ರಿಂದ 20% ರೆವೆನ್ಯೂ ಫೈನಾನ್ಷಿಯಲ್ 2024 ಅಲ್ಲಿ
ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಕಂಪನಿ. ಹಾಗೆ ಫಿನಾನ್ಷಿಯಲ್ 2024 ಅಲ್ಲಿ ಸೋಲಾರ್ ಇಂಡಸ್ಟ್ರೀಸ್ ತಮ್ಮ ಕ್ಯಾಪೆಕ್ಸ್ ಅನ್ನು ಕೂಡ ಇನ್ಕ್ರೀಸ್ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡಿದ್ದಾರೆ 750 ಕೋಟಿಗಳಿಗೆ. ಸೊ ಇದರಲ್ಲಿ 350 ಕೋಟಿ ಡಿಫೆನ್ಸ್ ಸೆಕ್ಟರ್ಗೆ, 150 ಕೋಟಿ ಓವರ್ಸೀಸ್, ಹಾಗೆ ಇನ್ ಮಿಕ್ಕಿರತಕ್ಕಂಥ 250 ಕೋಟಿ ಡೊಮೆಸ್ಟಿಕ್ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡಿದ್ದಾರೆ. ಇವನ್ ಫಿನಾನ್ಷಿಯಲ್ 2025 ಅಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಕ್ಯಾಪೆಕ್ಸ್ ಗೆ 600 ಇಂದ 700 ಕೋಟಿಗಳಷ್ಟು ಇರುತ್ತೆ. ಬಟ್ ಕೆಲವೊಂದಿಷ್ಟುಗಳಿಗೆ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾ ಇದ್ದಾರೆ ಸೋಲಾರ್ ಇಂಡಸ್ಟ್ರಿ ಬರ್ತಕ್ಕಂಥ ದಿನಗಳಲ್ಲಿ ವೀಕ್ ಪರ್ಫಾರ್ಮೆನ್ಸ್ ಅನ್ನ ಕಾಣಬಹುದು ಅಂತ ಹೇಳ್ಕೊಂಡು. ಇದರಿಂದ ಇರತಕ್ಕಂಥ ಕಾರಣ ನಾನು ಹೇಳಿದೆ, ಮೆಜಾರಿಟಿ ಆಫ್ ದ ಇವರ ರೆವಿನ್ಯೂ ರೀಸೆಂಟ್ ಆಗಿ ಬೂಸ್ಟಪ್ ಆಗಿದಂತದ್ದು ಅಮೋನಿಯಂ ನೈಟ್ರೇಟ್ ಅಲ್ಲಿ ಆದಂತಹ ಬೆಲೆಯ ಇನ್ಕ್ರೀಸ್ ಇಂದ. ಸೊ ಅದು ಕುಸಿತಾ ಇರೋದ್ರಿಂದ ಡೆಫಿನೆಟ್ಲಿ ಈ ಕಂಪನಿಗೆ ಒಂದಲ್ಲ ಒಂದ್ ಕಡೆಯಿಂದ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲಿ ನಾವು ಎಂಟ್ರಿ ಆಗ್ತೀವಿ ಅನ್ನೋದು, ಟೈಮಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ರೀತಿಯಾದಂತಹ ಕಂಪನೀಸ್ ಗಳಲ್ಲಿ ಈ ಒಂದು ಪೊಟೆನ್ಷಿಯಲ್ ಇದ್ರೂ ಕೂಡ. ವೆಲ್, ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಕನ್ನಡದಲ್ಲಿ ಈ ರೀತಿಯಂತ ಎಫೆಕ್ಟಿವ್ ಮಾಹಿತಿಗಳನ್ನ ನಿಮ್ಮವರೆಗೂ ತಲುಪಿಸಲಿಕ್ಕೆ ನಮ್ಮ ಕಡೆಯಿಂದ ಸುಮಾರು ಎಫರ್ಟ್ ಅನ್ನ ಹಾಕ್ತಾ ಇದೀವಿ. ಬಟ್ ನಿಮ್ ಕಡೆಯಿಂದ ಸಪೋರ್ಟ್ ಅವಶ್ಯಕತೆ ಇದೆ. ಜಾಸ್ತಿ ಜನ ಈ ರೀತಿಯಂತ ವಿಡಿಯೋಸ್ಗಳನ್ನ ಕನ್ನಡದಲ್ಲಿ ನೋಡಬೇಕು ಇವತ್ತಿನ ಮಟ್ಟಿಗೆ ಅಂತಂದ್ರೆ. ಸೊ ಇನ್ ಕೇಸ್ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಚಾನಲ್ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಸಪೋಸ್ ನೀವು ಯಾರು ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಈ ರೀತಿಯಂತ ವಿಡಿಯೋಸ್ಗಳನ್ನ ಮಿಸ್ ಮಾಡ್ಕೋಬಾರದು ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ಗಳು ರೆಗ್ಯುಲರ್ ಆಗಿ ಸಿಗಬೇಕು ಅಂದ್ರೆ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.